ಪದಗಳ ಮಹತ್ವ, ದ ಇಂಪಾರ್ಟೆನ್ಸ್ ಆಫ್ ವರ್ಡ್ಸ್. ಭಾಷೆ ಆಲ್ಫಬೆಟ್ಸ್, ಅಕ್ಷರಗಳ ಕೆಲವೊಂದು ಗುಚ್ಛ. ಅಂದರೆ ಆಲ್ಫಬೆಟ್ಸ್ ಸೇರಿ ಈ ಪದಗಳಾಗ್ತದೆ. ಈ ಪದಗಳನ್ನ ಬಳಸ್ಕೊಳ್ತಾ ವಾಕ್ಯ ರಚನೆಯನ್ನ ಮಾಡ್ತೇವೆ. ಅದನ್ನ ನಾವು ಬರೆಯುತ್ತೇವೆ ಮತ್ತು ಮಾತನಾಡುತ್ತೇವೆ. ಅಂದ್ರೆ ಇದನ್ನ ವರ್ಬಲ್ ಅಂತೀವಿ. ಅಂದ್ರೆ ವರ್ಬಲ್ ಅಂದ್ರೆ ಪದಗಳನ್ನ ಬಳಸಿ ನಾವು ಒಂದು ಭಾಷೆಯನ್ನ ಬಳಸ್ಕೊಂಡು ಮಾತನಾಡುತ್ತೇವೆ, ಇಲ್ಲ ಬರೆಯುತ್ತೇವೆ. ಕರೆಕ್ಟ್. ಎಷ್ಟು ಪದಗಳಿದೆಯಪ್ಪ ಅಂತ ಅಂದ್ರೆ, ಈಗ ಸುಮಾರು ಉದಾಹರಣೆಗೆ ಒಂದು ಈಗ ಇಂಗ್ಲಿಷ್ ಒಂದು ಡಿಕ್ಷನರಿ ತಗೊಂಡ್ರೆ ಅಲ್ವೇ, ಎಷ್ಟು ಪದಗಳು! ಅಯ್ಯೋ, ಪದಗಳು 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 ಪದಗಳು. ಸರ್, ನಾವು ಮಾತಾಡೋಕೆ ಇಷ್ಟು ಪದಗಳು ಬೇಕಾ? ನಾವು ಪ್ರತಿನಿತ್ಯ ದೈನಂದಿನ ದಿನದಲ್ಲಿ ಮಾತನಾಡೋದಕ್ಕೆ ಕೆಲವು ಪದಗಳು ಬೇಕು ಅಲ್ವೇ? ನಾನೊಬ್ಬ ಅದರಲ್ಲಿ ಪಾಂಡಿತ್ಯವನ್ನ ಪಡೆಯಬೇಕು ಅಂದರೆ ಹೆಚ್ಚಿನ ಪದಗಳ ಸಹಕಾರ ನನಗೆ ಬೇಕು. ಈಗ ನಾನೊಂದು ಮೈಸೂರು ವಿಶ್ವವಿದ್ಯಾಲಯದ ಇಷ್ಟು ದೊಡ್ಡ ನಿಘಂಟು ಇಟ್ಕೊಂಡಿದ್ದೀನಿ. ಇದು ಇಂಗ್ಲಿಷ್ ಕನ್ನಡ ನಿಘಂಟು. ಇಲ್ಲಿ ಪದಗಳನ್ನ ನೋಡ್ತಾ ಇದ್ದಾಗ ಒಂದು ಪುಟ ಇಲ್ಲೆಲ್ಲೋ ಒಂದು ಕಡೆ ತೆಗೆದ್ರೆ ಆ ಪದದ ಅನೇಕ ರೀತಿಯ ವಿವರಣೆಗಳು ಇದರಲ್ಲಿ ನಮಗೆ ಸಿಗ್ತಾ ಹೋಗ್ತಾ ಇರುತ್ತೆ. ಸೊ ನಮ್ಗೆ ಯಾವುದೋ ಒಂದು ಪದ ಸರಿಯಾಗಿ ಅರ್ಥ ಆಗ್ಲಿಲ್ಲ ಒಂದು ಪೇಪರ್ ಓದ್ತಾ ಇದ್ದಾಗ ಅಥವಾ ಒಂದು ಪುಸ್ತಕ ಓದ್ತಾ ಇದ್ದಾಗ, ನಮಗೆ ಗಮನಿಸ್ತಾ ಇದ್ದಾಗ, ಗುರುತಿಸ್ತಾ ಇದ್ದಾಗ, ಆ ಪದದ ಬಗ್ಗೆ ಸ್ವಲ್ಪ ಅಧ್ಯಯನ ಜಾಸ್ತಿ ಮಾಡಿದಾಗ ನಮಗೆ ಸ್ಪಷ್ಟತೆ ಜಾಸ್ತಿ. ಸೊ ಇದು ಒಂದು ಕಡೆ ಪುಸ್ತಕ ಇಟ್ಕೊಂಡು ನೋಡೋದು. ಈಗೇನಾಗಿದೆ, ನಮಗೆ ಸೋಷಿಯಲ್ ಮೀಡಿಯಾ ಅಥವಾ ಎ ಸಪೋರ್ಟ್ ಇಂದ, ಇಂಟರ್ನೆಟ್ ಸಪೋರ್ಟ್ ಇಂದ ನಾವೇನ್ ಮಾಡುತ್ತೀವಿ, ಒಂದು ಪದದ ಮೀನಿಂಗ್ ಬೇಕಂದ್ರೆ ನಮಗೆ ಆನ್ಲೈನ್ ನಲ್ಲೇನೆ, ಮೊಬೈಲ್ ನಲ್ಲೇ ಸಿಕ್ಬಿಡ್ತದೆ. ಕರೆಕ್ಟ್. ಆದ್ರೆ ನಾವು ನಿಜವಾಗ ಅದನ್ನ ಬಳಸ್ಕೊಂಡು ನನ್ನದಾಗಿ ಮಾಡ್ಕೋತಾ ಇದ್ದೀವಿ ಆ ಪದನ. ದೇರ್ ಲೈಸ್ ದ ಮ್ಯಾಟರ್. ಅಂದ್ರೆ ಆ ಪದಗಳನ್ನ ನಮ್ಮ ಪದಗಳನ್ನಾಗಿ ಮಾಡಿಕೊಳ್ಳುವುದಿದೆಯಲ್ಲ, ಅದು ತುಂಬಾ ಮುಖ್ಯ. ಹಿಂದೆ ರೀಡರ್ಸ್ ಡೈಜೆಸ್ಟ್ ಒಂದು ಸಂಶೋಧನೆಯನ್ನ ಮಾಡ್ತದೆ. ಅಲ್ಲಿ ಒಂದು ಕಾಲೇಜಿನಲ್ಲಿ ಪದಗಳನ್ನ ಹೆಚ್ಚು ಬಳಸುವ, ಪ್ರೀತಿಸುವ ವ್ಯಕ್ತಿಗಳ ತಂಡ, ಬಳಸದಿರುವ ಮತ್ತೊಂದು ತಂಡ, ಇವರಿಬ್ಬರನ್ನು ಕೆಲವು ವರ್ಷಗಳ ಆದ್ಮೇಲೆ ಸ್ಟಡಿ ಮಾಡ್ತಾರೆ. ಯಾರು ಪದಗಳನ್ನ ಚೆನ್ನಾಗಿ ಕಲಿತು ಅರ್ಥ ಮಾಡಿಕೊಂಡಿರುತ್ತಾರೋ ಅವರೆಲ್ಲ ಟಾಪ್ ಪೊಸಿಷನ್ಸ್ ಅಲ್ಲಿ ಇದಿರತ್ತೆ. ಯಾರು ಪದಗಳ ಕಡೆಗೆ ಗಮನ ಕೊಟ್ಟಿರದಿಲ್ವೋ ಅವರೆಲ್ಲ ಲೋಯರ್ ಲೆವೆಲ್ ಅಂಡ್ ಮಿಡ್ಲ್ ಲೆವೆಲ್ ಜಾಬ್ಗಳಲ್ಲಿ ಇದ್ರಂತ. ಸೊ ಯಾಕಿಲ್ಲಿ ಹೇಳ್ತಾ ಇದ್ದೀನಿ, ಪದ ಸಂಪತ್ತು ಜಾಸ್ತಿ ಆದ್ರೆ ನಿಜವಾದ ಸಂಪತ್ತು ಜಾಸ್ತಿ ಆಗ್ತದೆ, ನಿಮ್ಮ ಪೊಸಿಷನ್ನು ಕೂಡ ಜಾಸ್ತಿ ಆಗ್ತದೆ, ನಿಮ್ಮ ಅಧಿಕಾರ, ನಿಮ್ಮ ಪದವಿ, ನಿಮ್ಮ ಶಕ್ತಿ ಎಲ್ಲವೂ ಜಾಸ್ತಿ ಆಗ್ತದೆ ಅಂತ ಇಲ್ಲಿ ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ಲ್ಯಾಂಗ್ವೇಜ್ ಇಸ್ ಕಾಲ್ಡ್ ಅಸ್ ದ ವೆಹಿಕಲ್ ಆಫ್ ಕಮ್ಯುನಿಕೇಶನ್. ಸೊ ಪದಗಳನ್ನ, ಭಾಷೆಯನ್ನ ಪದಗಳ ರೂಪದಲ್ಲಿ ಬಳಸಿ ನಾವು ಮಾತನಾಡ್ತಾ ಇರ್ತೇವೆ. ಅಂಡ್ ಯಾರು ನಿರಂತರ ಕಲಿಕೆ ಮಾಡ್ತಾರೆ, ಲ್ಯಾಂಗ್ವೇಜ್ ಲರ್ನಿಂಗ್, ಅವ್ರಿಗೆ ಗೊತ್ತಿಲ್ದಲೇನೋ ಅವ್ರಿಗೆ ಭಾಷೆ ಹಿಡಿತಕ್ಕೆ ಸಿಕ್ಕಿಬಿಡ್ತದೆ. ನಮ್ಮ ಕನ್ನಡದ ಕಣ್ವ BM ಶ್ರೀಕಂಠಯ್ಯನವರು ಒಂದು ಮಾತು ಹೇಳಿದ್ದಾರೆ, ನಮಗೆ ಹಿರಿಯರಿಂದ ಬರುವ ಒಡವೆಗಳಲ್ಲಿ ಭಾಷೆಯು ಒಂದು, ಅದು ಚೆನ್ನಾಗಿದ್ದಷ್ಟು ಭೂಷಣ ಅಂತ BM ಶ್ರೀಕಂಠಯ್ಯನವರು ಹೇಳಿದ್ದಾರೆ. ಅದಕ್ಕೆ ಈ ಶಬ್ದಗಳಲ್ಲಿ ನಿಜವಾಗಿಯೂ ಜಾದೂ ಇದೆ ಕಣ್ರ. ನೀವಿದು ಅರ್ಥ ಮಾಡ್ಕೋಬೇಕು ಅಂತಾನೆ ನಾನೀಗ ಈ ವಿಚಾರ ನಿಮ್ಗೆ ಅರ್ಥ ಮಾಡಿಸ್ತಾ ಇದ್ದೇನೆ. ಅದಕ್ಕೆ ಶಬ್ದಗಳ ಜಾದೂಗಾರರಾಗಿ ಅಂತ, ಬಿ ಎ ಮೆಜಿಷಿಯನ್ ಆಫ್ ವರ್ಡ್ಸ್ ಅಂತ ಒಂದ್ಸರಿ ಟೈಪ್ ಮಾಡಿ ಕಾಮೆಂಟಲ್ಲಿ, ಜಾದೂಗಾರ ಅಥವಾ ಮೆಜಿಷಿಯನ್ ಅಂತ. ಜಾದೂಗಾರ ಅಥವಾ ಮೆಜಿಷಿಯನ್, ನೀವು ಶಬ್ದಗಳನ್ನ
ಬಳಸುತ್ತಾ ಅದು ಸಾಧ್ಯ ಆಗ್ತದೆ. ಅಂಡ್ ವರ್ಡ್ಸ್ ಕ್ಯಾನ್ ಡೂ ವಂಡರ್ಸ್ ಫಾರ್ ಯು. ಪ್ರತಿನಿತ್ಯ 1, 2, 3 ಪದ ಕಲಿತಾ ಇರಿ. ಯು ವಿಲ್ ಸಿ ಎ ರಿಸಲ್ಟ್ ಆಫ್ಟರ್ 2 or 3 months. ನಿಮಗೆ ಗೊತ್ತಿಲ್ಲದಂಗೆ ಬೇರೆ ಬೇರೆ ಪದಗುಚ್ಛಗಳನ್ನ ಸಂದರ್ಭೋಚಿತವಾಗಿ ಅದಕ್ಕೆ ಇಲ್ಲಿ ಟ್ಯಾಂಕಲ್ಲಿ ನೀರಿದ್ರೆ ಬಾಯಲ್ಲಿ ನೀರು ಬರುತ್ತೆ. ಬಾಯಲ್ಲಿ ಮಾತು ಬರಬೇಕು ಅಂದ್ರೆ ಟ್ಯಾಂಕಲ್ಲಿ ನೀರಿದ್ರೆ ಕೆಳಗಡೆ ನಲ್ಲಿ ನೀರು ಬಂದಂಗೆ. ಸೊ ರೆಡಿ ಮಾಡ್ಕೊಳ್ಳಿ, ಪ್ರಿಪೇರ್ ಮಾಡ್ಕೊಳ್ಳಿ, ಥಿಂಕ್ ಟ್ಯಾಂಕ್ ಜಾಸ್ತಿ ಮಾಡ್ಕೊಳ್ಳಿ. ಅದಕ್ಕೆ ವರ್ಡ್ಸ್ಗಳನ್ನು ಸರಿಯಾಗಿ ಕಲೀರಿ. ಸೊ ಇತ್ತೀಚೆಗೆ ಲಿಂಗ್ವಿಸ್ಟಿಕ್ ಇಂಟೆಲಿಜೆನ್ಸ್ ಅಂತ ಕೂಡ ಒಂದು ಪದವನ್ನು ಬಳಸ್ತಾರೆ. ಲಿಂಗ್ವಿಸ್ಟಿಕ್ ಇಂಟೆಲಿಜೆನ್ಸ್ ಅಂದರೆ ಭಾಷೆಯ ಒಂದು ಬುದ್ಧಿವಂತಿಕೆ. ಸಂದರ್ಭೋಚಿತವಾಗಿ, ಸಮಯಕ್ಕೆ ಸರಿಯಾಗಿ, ಸಂದರ್ಭಕ್ಕೆ ಸರಿಯಾಗಿ ಸೂಕ್ತವಾದ ಪದಗಳನ್ನು ಬಳಸೋದಿದೆಯಲ್ಲ, ದ್ಯಾಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಈ ಭಾಷೆ ಪದಗಳ ಒಂದು ಸಾಮರ್ಥ್ಯ 100ರಲ್ಲಿ 7% ಮತ್ತೊಬ್ಬ ವ್ಯಕ್ತಿಯಲ್ಲಿ ಪ್ರಭಾವ ಇರುತ್ತಂತ. ಧ್ವನಿ ಇದೆಯಲ್ಲ, ಈ ಭಾಷೆ ಪದಗಳನ್ನ ಬಳಸುವ ಧ್ವನಿ 38% ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ. ಗೊತ್ತಿರಲಿ ನಿಮಗೆ. ಹಾಗಾದ್ರೆ 55% ಯಾವುದು ಸರ್ ಅಂದ್ರೆ ಅದು ಶಾರೀರಿಕ ಭಾಷೆ. ಇದು ನೀವು ಅರ್ಥ ಮಾಡ್ಕೋಬೇಕು. ದೋ 7% ಪ್ಲಸ್ 38% ವಾಯ್ಸು ಸೇರಿ, ನಿಮ್ಮ ಧ್ವನಿಯೂ ಸೇರಿ, ಪ್ರಾಪರ್ ಆಗಿ ಬಾಡಿ ಲ್ಯಾಂಗ್ವೇಜ್ ಕೂಡ ಯೂಸ್ ಮಾಡಿಬಿಟ್ರಿ, ದೆನ್ ಯು ವಿಲ್ ಬಿಕಮ್ ಅನ್ ಎಕ್ಸ್ಪರ್ಟ್. ಐ ಹೋಪ್ ಯು ಹವ್ ಅಂಡರ್ಸ್ಟುಡ್ ದ ಕಂಟೆಂಟ್ ಹಿಯರ್. ವರ್ಕ್ ಆನ್ ಯುವರ್ ವರ್ಡ್ಸ್. ಪದಗಳನ್ನು ಪ್ರೀತಿಸಿ, ಪದಗಳಿಗೆ ಜೀವ ಇದೆ ಎಂದು ಭಾವಿಸಿ, ಪ್ರತಿನಿತ್ಯ ಪದಗಳನ್ನು ಕಲಿಯುತ್ತ ಬೆಳೆಯುತ್ತ ನೀವೊಬ್ಬ ಉತ್ತಮ ಭಾಷಣಕಾರರಾಗ್ತೀರ, ಮಾತುಗಾರರಾಗ್ತೀರ. ಬರೆಯೋದಕ್ಕೆ ಶುರು ಮಾಡಿದ್ರೆ ಬರಹಗಾರರೂ ಆಗಿಬಿಡುತ್ತೀರಿ. ಹಾಗಾಗಿ ಜಯಪ್ರಕಾಶ್ ಇವತ್ತು ಒಬ್ಬ ಮಾತುಗಾರ, ಒಬ್ಬ ಬರಹಗಾರನಾಗಿ ನಿಮ್ಮ ಮುಂದೆ ನನ್ನ ಅನುಭವವನ್ನು ಕೂಡ ಹಂಚಿಕೊಂಡಿದ್ದೇನೆ. ನನಗೂ ಮಾತನಾಡುವ ಶಕ್ತಿ ಇದೆ ಅಂತ ಆರಂಭದ ದಿನಗಳಲ್ಲಿ ಗೊತ್ತಿರಲಿಲ್ಲ. ಕಾಲೇಜಿನ ದಿನದಲ್ಲಿ ಒಬ್ಬ ಲೆಕ್ಚರರು ಡಿಬೇಟ್ ಕಾಂಪಿಟೇಷನ್ಗೆ ಒಬ್ಬರು ಬಂದಿಲ್ಲಪ್ಪ, ಹೋಗಯ್ಯ ಅಂತ ಬೈ ಫೋರ್ಸ್ ಕಳಿಸಿ, ಅಲ್ಲಿ ಹೋದ್ಮೇಲೆ ಏನೋ ಮಾತಾಡಿದಕ್ಕೆ ಯಾರೋ ಬಹುಮಾನ ಕೊಟ್ಟಿದ್ದು ನನ್ನನ್ನು ಈ ಲೆವೆಲ್ಗೆ, ನೆಕ್ಸ್ಟ್ ಲೆವೆಲ್ಗೆ ಕರ್ಕೊಂಡೋಯ್ತು ಸ್ನೇಹಿತರೆ. ಸೊ ನಾನು ಮಾತೇ ಬರಲ್ಲ ನನಗೆ ಅಂದವನು ಇವತ್ತು ನಿಮ್ಮ ಮುಂದೆ ಇಷ್ಟು ಮಾತಾಡ್ತಾ ಇರಬೇಕಾದ್ರೆ, ರೇಡಿಯೋದಲ್ಲಿ 300 ಕಾರ್ಯಕ್ರಮ, ದೂರದರ್ಶನದಲ್ಲಿ 3 ವರ್ಷ ನ್ಯೂಸ್ ರೀಡಿಂಗು, 10 ವರ್ಷ ವೇದಿಕೆ ಮೇಲೆ ಕಾರ್ಯಕ್ರಮ ನಿರೂಪಣೆ, ಇನ್ನೊಂದು 23 ವರ್ಷ 2,000 ಜನರನ್ನ ದೂರದರ್ಶನ ಚಂದನ ಟಿವಿಗೆ ರೆಗ್ಯುಲರ್ ಆಗಿ ಇಂಟರ್ವ್ಯೂ ಮಾಡಿದ್ದು ಈ ಅನುಭವನ ತಂದುಕೊಳ್ಳಾಕಾಯ್ತು. ಹಾಗೆ ನನ್ನೊಳಗಿರೋ ಒಬ್ಬ ತರಬೇತುದಾರನನ್ನು ನಾನು ಗುರುತಿಸಿಕೊಂಡು ತರಬೇತುದಾರನಾಗಿ 10 ಲಕ್ಷ ಜನರಿಗೆ ತರಬೇತಿಯನ್ನು ಮಾಡಲಿಕ್ಕೂ ಕೂಡ ಸಾಧ್ಯ ಆಯಿತು ಸ್ನೇಹಿತರೆ. ಅಂದರೆ ಒಂದು ಮಾತು, ಪದಗಳನ್ನು ಇಂಪ್ರೂವ್ ಮಾಡ್ಕೊಳ್ತಾ ನಾನು ಬೆಳೆಯಲಿಕ್ಕೆ ಸಾಧ್ಯ ಆಯಿತು ಅಂದ ಮೇಲೆ ನೀವೂ ಕೂಡ ಬೆಳೆಯಲಿಕ್ಕೆ ಸಾಧ್ಯತೆ ಇದೆ. ನೀವೂ ಕೂಡ ಚೆನ್ನಾಗಿ ಮಾತನಾಡೋದಕ್ಕೆ ಸಾಧ್ಯತೆ ಇದೆ. ನೀವು ಕೂಡ ಬರೆಯೋದಕ್ಕೆ ಸಾಧ್ಯತೆ ಇದೆ ಎನ್ನುವ ಆಶಾ ಭಾವನೆಯನ್ನು ನಿಮಗೆ ನೀಡ್ತಾ ಇದ್ದೀನಿ. ನನ್ನೆಲ್ಲ ಮಾತುಗಳನ್ನು ಕೇಳಿದ ಮೇಲೆ ನಿಮ್ಗೇನನ್ನಿಸ್ತು? ನಾನಂತೂ ನಿಮ್ಮ ಪರವಾಗಿ ಆಟೋಗ್ರಾಫ್ ಹಾಕ್ಕೊಡ್ತೀನಿ, ಯು ಕ್ಯಾನ್ ಡೂ ಇಟ್ ಅಂತ. ಓಕೆ, ಸೊ ಅದಕ್ಕೆ ನೀವು ಐ ಕ್ಯಾನ್ ಅಂತ ಒಂದ್ಸರಿ ಕಾಮೆಂಟ್ ಮಾಡಿಬಿಡಿ. ಐ ಕ್ಯಾನ್, ನನ್ನ ಕೈಲಿ ಸಾಧ್ಯ ಇದೆ ಅಂತ ಟೈಪ್ ಮಾಡಿ. ಎಸ್, ನಾವು ಒಟ್ಟಾರೆ ಮಾತುಗಳ ಬಗ್ಗೆ ಕೂಡ ನೀವು ನಿಮ್ಮ ಅನಿಸಿಕೆಯನ್ನು ತಿಳಿಸಿ, ಲೈಕ್ ಮಾಡಿ, 4 ಜನಕ್ಕೆ ಫಾರ್ವರ್ಡ್ ಮಾಡಿ. ಜಯಪ್ರಕಾಶ್ ನಾಗ್ತಿಹಳ್ಳಿ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ.